ಒಂದು ಕಡೆ ವಕ್ಫ್ ವಿರುದ್ಧ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೇನೋ ಬಿಜೆಪಿಯಲ್ಲಿ ಭಿನ್ನ ಮತ ಕಂಡು ಬಂದಿದೆ, ಭಿನ್ನ ರಾಗಗಳು ಕೇಳಿ ಬರ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಡಿ ಬಾಗಲಕೋಟೆಯಲ್ಲಿ ಪ್ರೊಟೆಸ್ಟ್. ಪ್ರತಿಭಟನೆಗೆ ಮುನ್ನವೇ ಬಾಗಲಕೋಟೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. MLC PH ಪೂಜಾರ ಮತ್ತು ಮಾಜಿ MLA ವೀರಣ್ಣ ಚರಂತಿಮಠ ಬೆಂಬಲಿಗರು ವಾಗ್ವಾದ ಮಾಡಿಕೊಂಡಿದ್ದಾರೆ. ಪೂಜಾರ ಬೆಂಬಲಿಗರು ಪ್ರತಿಭಟನೆಗೆ ಬಂದರೆ ನಾವು ಬರಲ್ಲ ಅಂತೀವರು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಬೆಂಬಲಿಗರ ವಾದ, ನಾವು ಬಂದೇ ಬರ್ತೀವಿ ಅಂತ ಪೂಜಾರಿ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಬಾಗಲಕೋಟೆ ಬಿಜೆಪಿ ಕಾರ್ಯಾಲಯದಲ್ಲಿ ಈ ರೀತಿ ವಾಗ್ವಾದಗಳು ನಡೆದಿದೆ. ಪ್ರತಿಭಟನೆಗೂ ಮುನ್ನವೇ ಅವರಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಹಳ್ಳೂರು ಅವರಿಂದ ಪಡ್ಕೊಳ್ಳೋಣ. ರವಿ, ಈಗ ಆಯಿತು ಭಿನ್ನಮತ ಇದೆ, ಅದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ. ಕೊನೆಗೇನು ಇವರು ಪ್ರತಿಭಟನೆ ಮಾಡಿದ್ರಾ ಅಥವಾ ಹಿಂಗೆ ಗಲಾಟೆ ಮಾಡ್ಕೊಂಡು ಕೈ ಬಿಟ್ಬಿಟ್ರಾ ಅಂತ? ಅರವಿಂದ್, ಈಗಾಗಲೇ ಏನು ಪ್ರತಿಭಟನೆ ನಡೀತಾ ಇದೆ, ಆದ್ರೆ ಈ ಭಿನ್ನಮತ ಹಿಂದಿನದ್ದಲ್ಲ. ಏನು ಹಾಲಿ MLC ಆಗಿರ್ತಕ್ಕಂಥ PH ಪೂಜಾರ್ ಹಾಗೂ ಮಾಜಿ ಶಾಸಕರಾಗಿರುವಂತ ಚರಂತಿಮಠ ಬೆಂಬಲಿಗರ ಮಧ್ಯೆ ಇವತ್ತು ಏನು ಬಿಜೆಪಿ ಕಚೇರಿಯಲ್ಲಿ ಪರಸ್ಪರ ವಾಗ್ವಾದ ಏರ್ಪಟ್ಟು, ಅಂದ್ರೆ PH ಪೂಜಾರ್ ಬೆಂಬಲಿಗರನ್ನ ಈಗಾಗಲೇ ಪಕ್ಷ ವಿರೋಧಿ ಧೋರಣೆ ಅಡಿ ಅವ್ರನ್ನ ಅಮಾನತು ಮಾಡಲಾಗಿತ್ತು, ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಅಂತವ್ರು ಬಂದ್ರೆ ನಾವು ಹೋರಾಟ ಮಾಡಲ್ಲ ಅನ್ನುವಂಥದ್ದನ್ನ ಚರಂತಿಮಠ ಅವರ ಬೆಂಬಲಿಗರು ವಾದವನ್ನು ಮಾಡಿದ್ರು. ಅದಾದ ನಂತರ ಏನು ಸಂಸದರಾಗಿರ್ತಕ್ಕಂಥ PH ಪೂಜಾರ್ ಹಾಗೂ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಾರಾಯಣ್ ಸಾಹ್ ಬಾಂಡಿಗೆ ಅವರ ಸಮ್ಮುಖದಲ್ಲಿ ಎಲ್ಲ ನಾಯಕರು ಸೇರ್ಕೊಂಡು ಆ ಪರಿಸ್ಥಿತಿಯನ್ನ ಶಾಂತಗೊಳಿಸಲಿಕ್ಕೆ ಮುಂದಾದ್ರು. ಆದರೂ ಸಹಿತ ಏನು PH ಪೂಜಾರ್ ಅವರ ಬೆಂಬಲಿಗರು ಮತ್ತೆ ಹಾಗೂ PH ಪೂಜಾರ್ ಅವರು ಸೇರಿದಂತೆ ಅವರು ಬಿಜೆಪಿ ಕಚೇರಿಯಲ್ಲೇ ಉಳಿದಿದ್ದಾರೆ. ಈಗ ಈ ಉಳಿದಂತ ಮಾಜಿ ಶಾಸಕರಾಗಿರ್ತಕ್ಕಂಥ ಚರಂತಿಮಠ್ ಹಾಗೂ ಇನ್ನುಳಿದ ಬಿಜೆಪಿ ನಾಯಕರುಗಳು ಮತ್ತು ಕಾರ್ಯಕರ್ತರು ಈಗಾಗಲೇ DC ಕಚೇರಿಯ ಬಳಿ ವಕ್ತ್ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.